ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪ್ತಿ. ಯಾರ್ಯಾರು ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋಸ್ ಅಥವಾ ಇನ್ನೂ ಒಂದು ರೆಸಿಪಿ. ಸೊ ಯಾವ ರೆಸಿಪಿ ಅಂತ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ಕ್ವಿಕ್ಕಾಗಿ ಲಂಚ್ ಬಾಕ್ಸಿಗೆ ಮಾಡೋವಂಥ ರೆಸಿಪಿ ಮಿನಿ ಆಲೂ ಪರಾಟಾಸು. ಸೊ ನಿಮಗೆ ಇದು ತುಂಬ ಇಷ್ಟ ಆಗುತ್ತೆ, ತುಂಬ ಈಸಿ ಕೂಡ, ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ. ಟೈಮ್ ಇಲ್ಲದಾಗ ಚಕ್ಕನಾಗಿ ಮಾಡ್ಬೋದು ಇದನ್ನು, ತುಂಬ ಪ್ರೋಸೆಸ್ ಏನೂ ಇರಲ್ಲ. ಸೊ ಹೇಗಿರುತ್ತೆ ರೆಸಿಪಿ ಅಂತ ನೋಡೋಣ ಬನ್ನಿ. ರೆಸಿಪಿಗೆ ನಾವು ಇಲ್ಲಿ ಬೇಯಿಸಿರೋ ಆಲೂಗಡ್ಡೆ, ನಾನಿಲ್ಲೊಂದು 4 ಆಲೂಗಡ್ಡೆ ತಗೊಂಡಿದ್ದೀನಿ. ಅದೇ ರೀತಿ ಚಪಾತಿಗೆ ನಾವೇನು ಗೋಧಿ ಹಿಟ್ಟನ್ನ ನಾದ್ಕೊಂತೀವಲ್ಲ ಅದೇ ತರ. ಬೇಕಂದ್ರೆ ಅಜ್ವಾನ ಹಾಕ್ಬೋದು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಎಣ್ಣೆ, ಆಮೇಲೆ ಮಸಾಲಾಗೆ ಧನಿಯಾ ಪೌಡರೇ ಇದಕ್ಕೆ ತುಂಬಾ ಇಂಪಾರ್ಟೆಂಟ್. ಅದೇ ನಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಉಪ್ಪು, ಸಕ್ಕರೆ. ಸೊ ಇಲ್ಲಿ ನಾನು ಏನು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಫುಲ್ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಆಮೇಲೆ ಅದು ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕಿ ಅದಕ್ಕೆ ಮಸಾಲ, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣದ ಪುಡಿ, ಸಕ್ಕರೆ, ಉಪ್ಪು. ಸೊ ಧನಿಯಾ ಪುಡಿ ನೀವು ಮಾಡುವಾಗೆ ಫ್ರೆಶ್ ಆಗಿ ಜಜ್ಕೊಂಡು ಹಾಕೊಂಡ್ರೇನು ಚೆನ್ನಾಗಿರುತ್ತೆ. ಇದಕ್ಕೆ ಮೇನ್ ಧನಿಯಾ ಪುಡಿನೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಿಮಗೆ ಖಾರದ ಪುಡಿ ಹಾಕೊಳಕ್ ಇಷ್ಟ ಇಲ್ಲ ಅಂದ್ರೆ ಹಸಿಮೆಣಸಿನ್ಕಾಯಿ ಹೆಚ್ಕೊಂಡು ಹಾಕೋಬಹುದು, ಇಲ್ಲ ಪೆಪ್ಪರ್ ಪೌಡರು ಹಾಕೋಬಹುದು. ಸೊ ನನ್ಗೆ ಇಷ್ಟ ಆಗೋದು ಒಣ ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡರೇ ನನಗೆ ಇಷ್ಟ ಆಗೋದು. ಸೊ ಇಷ್ಟೆಲ್ಲ ಆದ್ಮೇಲೆ ನಾವೇನು ಸ್ಮ್ಯಾಶ್ ಇಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆನ, ಅದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕಟ್ ಮಾಡಿದಂತ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ನಾವು ಒಳಗಡೆ ಏನ್ ಸ್ಟಫಿಂಗ್ ಮಾಡ್ಕೋಬೇಕು ಅನ್ಕೊಂಡಿರ್ತೀವಲ್ಲ ಅದು ರೆಡಿ ಆಗಿದೆ. ಸೊ ಇಲ್ಲಿ ನಾವು ಮಿನಿ ಪರಾಟಾಸ್ ಮಾಡ್ತಿರೋದ್ರಿಂದ ಮುಂಚೆ ನಾವು ಒಂದು ಚಪಾತಿನ ಲಟ್ಟಿಸ್ಕೊಂಡ್ಬಿಡೋಣ. ಮಾಮೂಲಿ ನೀವ್ ಏಕೆ ಚಪಾತಿ ಲಟ್ಟಿಸ್ಕೊಂತಿರಲ್ಲ ಅದೇ ತರ ಚಪಾತಿನ ಉತ್ಕೊಂಡ್ಬಿಟ್ಟು ಒಂದು ಮೀಡಿಯಂ ಸೈಜ್ ಅಲ್ಲಿ ಉತ್ಕೊಂಡು ಸ್ಟಫಿಂಗ್ ಏನಿರುತ್ತಲ್ಲ ಅದನ್ನ ಫುಲ್ ಚಪಾತಿ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗೆ ಸ್ಟಫಿಂಗ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಚೆನ್ನಾಗೆ ಸ್ಟಫಿಂಗ್ ಹಾಕ್ಬೇಕು. ಸ್ಟಫಿಂಗ್ ನ ಫುಲ್ ಚಪಾತಿ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಅದನ್ನ ರೋಲ್ ಮಾಡ್ಕೋಬೇಕು. ನಾವು ಯಾವ ರೀತಿ ಪರೋಟಾಗೆ ರೋಲ್ ಮಾಡ್ಕೊಂತೀವಲ್ಲ ಮಲಬಾರ್ ಪರೋಟಾಗೆ, ಆ ತರ ರೋಲ್ ಮಾಡ್ಕೊಂಡ್ಬಿಟ್ಟು ಸೈಡ್ ಅಲ್ಲಿ ಬರೀ ಹಿಟ್ಟಿರುತ್ತಲ್ಲ, ಸೊ ಅದನ್ನ ಕಟ್ ಮಾಡಿ ತೆಗೆದು ಮಧ್ಯದು ನಮಗೆ ಯಾವ ಒಂದು ಥಿಕ್ನೆಸ್ ಬೇಕೋ ಅದಕ್ಕೆ ನಾವು ಈ ರೀತಿ ಕಟ್ ಮಾಡ್ಕೊಂಡ್ರೆ ನಮಗೆ ಮಿನಿ ಪರಾಟಾಸ್ ಮಾಡಕ್ಕೆ ಸ್ಟಫಿಂಗು ಮತ್ತೆ ಏನು ಗೋಧಿ ಹಿಟ್ಟು ಮೇಲ್ಗಡೆ ಲಟ್ಟಿಸ್ಕೊಂಡಿರ್ತೀವಲ್ಲ ಅದು ರೆಡಿ ಆಗುತ್ತೆ.
ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಈ ರೀತಿ ಸ್ವಲ್ಪ ಬಟರ್ ಪೇಪರ್ ಮೇಲಾದ್ರೂ ಮಾಡ್ಬೋದು, ಇಲ್ಲ ಹಿಟ್ಟನ್ನ ಈ ತರ ಉದುರ್ಸ್ಕೊಂಡ್ಬಿಟ್ಟು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕು, ಇಲ್ಲಾಂದ್ರೆ ಕೈಯಲ್ಲೇ ತಟ್ಟಿ ಹಾಕಿದ್ರೂ ನಡೆಯುತ್ತೆ. ನಾನು ಇಲ್ಲಿ ಚಪಾತಿ ಹಂಚನ ಕಾಯೋಕೆ ಇಟ್ಕೊಂಡಿದ್ದೆ, ಕಾದಿದೆ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನ್ ಬೇಕೋ ನಿಮ್ ಚಾಯ್ಸ್ ಅದನ್ನ ಹಾಕೊಂಡ್ಬಿಟ್ಟು ಈ ರೀತಿ ಮಿನಿ ಪರಾಟಾಸ್ ನಾವೇನು ಸ್ವಲ್ಪ ತೆಳ್ಳಗ್ ಲಟ್ಟಿಸ್ಕೊಂಡಿದ್ವಲ್ಲ ಅದನ್ನ ಚಪಾತಿ ತರನೇ ಬೇಯಿಸ್ಕೊಂಡ್ರೆ ಮಿನಿ ಪರಾಟಾಸ್ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ಚಟ್ನಿ ಸಾಸ್ ಏನು ಬೇಕಾಗಿಲ್ಲ, ಹಂಗೆ ತಿನ್ಬೋದು ತುಪ್ಪ ಹಾಕೊಂಡು. ಸೊ ನೀವು ಪ್ರಿಫರ್ ಮಾಡ್ತೀರಾ ಅಂದ್ರೆ ಕೊಬ್ಬರಿ ಚಟ್ನಿ ಅಥವಾ ಸಾಸ್ ಅಥವಾ ಮಿಂಟ್ ಚಟ್ನಿ ಯಾವ್ದ್ರ ಜೊತೆನಾದ್ರೂ ಇದನ್ನ ತಿನ್ಬೋದು. ಸೊ ಮಕ್ಕಳಿಗೆ ಸಣ್ಣ ಸಣ್ಣ ಪರೋಟ ಅಂತ ಇಷ್ಟ ಪಡ್ತಾರೆ, ಲಂಚ್ ಬಾಕ್ಸಿಗೆ ಮಾಡಕ್ಕೂ ಈಸಿ ಆಗುತ್ತೆ. ಸೊ ಇಷ್ಟೊಂದು ಮಾಡಕ್ ಪೇಶನ್ಸ್ ಇಲ್ಲ ಅಂದ್ರೆ ಮಾಮೂಲಿ ಪರೋಟ, ನಾನು ಇಲ್ಲಿ ಒಂದು ಹೋಳಿಗೆ ಶೀಟ್ ಮೇಲೆ ನೀವ್ ಹೆಂಗೆ ಹೋಳ್ಗೆ ಅಥವಾ ಬಿಳಿ ಹೋಳ್ಗೆಗೆ ನೀವು ಕಣಕ ತಗೊಂಡ್ಬಿಟ್ಟು ಒಳಗಡೆ ಹೂರ್ಣ ತುಂಬ್ತಿರಲ್ಲ, ಅದೇ ರೀತಿ ನಾನು ಇಲ್ಲಿ ಸ್ಟಫಿಂಗ್ ನ ಗೋಧಿ ಹಿಟ್ಟಿಂದು ಏನು ಹಿಟ್ಟನ್ನ ಕಲ್ಸ್ಕೊಂಡ್ ಇಟ್ಕೊಂಡಿದ್ನಲ್ಲ ಅದ್ರಲ್ಲಿ ತುಂಬಿಟ್ಟು ಮಾಮೂಲ್ ಚಪಾತಿ ಉದ್ದಂಗೆ ಉದ್ದಿ ಬೇಯಿಸ್ಕೊಂತಿದೀನಿ. ಇಲ್ಲೂ ಅಷ್ಟೇ ಸ್ಟಫಿಂಗ್ ಸ್ವಲ್ಪ ಜಾಸ್ತಿನೇ ಇಡ್ತೀನಿ, ಬಿಕಾಸ್ ಏನು ಚಟ್ನಿ ಏನಿಲ್ದೆ ಇದ್ರು ಈ ತರ ಸ್ಟಫಿಂಗ್ ಚೆನ್ನಾಗಿ ಇಟ್ಟು ಮಾಡಿದ್ರೆ ಪರೋಟಾನ ಬರೇ ನಾವು ತುಪ್ಪದಲ್ಲೇ ಹಾಕೊಂಡು ತಿನ್ಬೋದು, ಇಲ್ಲ ಬರೇ ಮೊಸರಲ್ಲೂ ತಿನ್ಬೋದು. ಇದ್ರಲ್ಲ ರೆಸಿಪಿ ತುಂಬಾ ಈಸಿ ಇದೆ ಅಲ್ವಾ, ಈಸಿಯಾಗಿ ಮಾಡ್ಬೋದು. ಸೊ ಮಕ್ಳು ಅಷ್ಟೇ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಜಸ್ಟ್ ಒಂದ್ ಮೊಸರು ಅಥವಾ ಉಪ್ಪಿನಕಾಯಿಯಲ್ಲಿ ಇದನ್ನ ಲಂಚ್ ಬಾಕ್ಸಿಗೆ ಹಾಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನ ನನ್ ಸಣ್ಣ ಮಗ ತಿಂದು ಯಾವ ರೀತಿ ಎಂಜಾಯ್ ಮಾಡ್ದ ಅಂತ ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿದೀನಿ, ನೋಡಿ. ಇದು ತಿಂದ್ಯಾ? ಚೆನ್ನಾಯ್ತಾ? ಎಮ್ಮಿ ಸ್ವಲ್ಪ ಸ್ವಲ್ಪ ಚೆನ್ನಾಯ್ತಾ? ಏನ್ ತಿಂತ ಇರೋದಪ್ಪ ನೀನು? ಪುಟಾಣಿ? ಎಂತ ಪರೋಟ ಬೇಕು? ಪುಟಾಣಿ ಬೇಡ? ನೋಡಿದ್ರಲ್ಲ, ಹೇಗನ್ನಿಸ್ತು ರೆಸಿಪಿ? ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ, ನಿಮ್ಗಿನ ನಿಮ್ಮ ಮಕ್ಳಿಗೆ ಇಷ್ಟ ಆಗುತ್ತೆ. ಮಾಡಿಕೊಡಿ, ನಿಮಗೂ ಈಸಿ, ಅವ್ರಿಗೂ ತಿನ್ನೋಕ್ಕೆ ಖುಷಿ. ಏನೋ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ. ನೋಡಿದ್ರಲ್ಲ ನನ್ನ ಸಣ್ಣ ಮಗ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂದ ಅಂತ. ಸೊ ನೀವು ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಯಿತು ಅಂತ. ಇದೇ ರೀತಿ ಲಂಚ್ ಬಾಕ್ಸ್ ರೆಸಿಪೀಸ್ ಬೇಕು ಅಂದರೆ ನನಗೆ ತಿಳಿಸಿ, ನಾನು ಲಂಚ್ ಬಾಕ್ಸ್ ರೆಸಿಪೀಸ್ನ ನನ್ನ ಮಗಂಗೆ ಏನು ಮಾಡ್ತೀನೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಟೇಕ್ ಕೇರ್, ಬಾಯ್ ಬಾಯ್.